ಸೇರಲಿ. ಮನೆ ಮನೆ ಅದೇ ಕುವೆಂಪುವರ ವಿಚಾರಧಾರೆಗಳು ನಾನು ವಿಚಾರಧಾರೆಗಳು ಅಂದಾಗ ಕೊಡ್ತೀನಿ. ಕುವೆಂಪು ಅವರ ವಿಚಾರಧಾರೆಗಳು, 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 ಕುವೆಂಪು ಅವರ ವಿಚಾರಧಾರೆಗಳು ಏನೇ ಬರಲಿ, ಏನೇ ಬರಲಿ, ಏನೇ ಬರಲಿ, ಏನೇ ಬರಲಿ. ಬಂಧುಗಳೇ, ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಭಾಳ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾಯಿದೆ. ನಮ್ಮ ಬೆಂಗಳೂರು ನಗರ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಬೆಂಗಳೂರು ಜಿಲ್ಲೆ ಒಳಗೆ ಅನೇಕ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾಯಿದೆ. ಅದರೊಳಗೆ ಪ್ರಮುಖವಾಗಿ ಇತ್ತೀಚೆಗೆ ಬೆಂಗಳೂರಿನ ಅನೇಕ ಶಾಲಾ ಕಾಲೇಜು ಮಕ್ಕಳನ್ನು CNR ಅವರ ನೆಹರು ಅಡ್ವಾನ್ಸ್ ಸ್ಟಡೀಸ್ ಸೆಂಟರ್ಗೆ ಕರ್ಕೊಂಡೋಗುವಂಥ ಪ್ರಮುಖವಾದಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಈಗಾಗಲೇ ಸುಮಾರು 800 ಜನ ಮಕ್ಕಳು ಆ ಸೆಂಟರ್ಗೆ ಹೋಗಿದ್ದಾರೆ. ಹಾಗೆಯೇ CV ರಾಮನ್ ಅವರ ಇನ್ಸ್ಟಿಟ್ಯೂಟ್ಗೂ ಕೂಡ ಮುಂದಿನ ತಿಂಗಳು ಪ್ರತಿ ಶುಕ್ರವಾರ ಮಕ್ಕಳನ್ನ ಕರ್ಕೊಂಡೋಗುವಂಥ ಕೆಲಸನ ನಮ್ಮ ಸಂಸ್ಥೆ ಮಾಡ್ತಾಯಿದೆ. ನರಸಿಂಹಯ್ಯನವರ ನೆನಪಿನೊಳಗೆ ಸ್ವಲ್ಪ ಮಾತು ನೇರ ಸಂವಾದ ಅಂತ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ. ಅದು ಮಕ್ಕಳೊಂದಿಗೆ ನಗರದ ಅನೇಕ ಸಂಪನ್ಮೂಲ ವ್ಯಕ್ತಿಗಳು ಆ ವಿಚಾರನ ಇಟ್ಕೊಂಡು ಸುಮಾರು 10 ಕಾರ್ಯಕ್ರಮಗಳನ್ನು ಬಂಧುಗಳೇ, ಕಳೆದ ತಿಂಗಳು ನವೆಂಬರ್ನಲ್ಲಿ ರಾಮನ್ನಿಂದ ನೆಹರುವರೆಗೆ ಅಂತ ಒಂದು ಕಾರ್ಯಕ್ರಮ ಮಾಡಿದ್ವಿ. ಸುಮಾರು 7 ಕಾರ್ಯಕ್ರಮಗಳನ್ನ ಮಾಡಿದ್ದೀವಿ. ಮತ್ತು ಇಬ್ಬರು ಮಹನೀಯರ ವಿಚಾರವಾಗಿ ಅನೇಕ ಜನ ಶಾಲಾ ಮಕ್ಕಳಿಗೆ, ಕಾಲೇಜ್ ಮಕ್ಕಳಿಗೆ ನೆಹರು ಅವ್ರನ್ನ, ರಾಮನ್ ಅವ್ರನ್ನ ಪರಿಚಯ ಮಾಡ್ಕೊತೀವಿ. ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮನ ನಾವು ಯಾಕೆ ಹಮ್ಮಿಕೊಂಡಿದ್ದೀವಿ ಅಂದರೆ, ನೆಹರು ಅವರು, ಕುವೆಂಪು ಅವರು ವಿಚಾರ ಕ್ರಾಂತಿಗೆ ಆಹ್ವಾನ ಅಂತ ಹೇಳಿ ಒಂದು ವಿಶೇಷವಾದಂಥ ಭಾಷಣವನ್ನು ಮಾಡಿದ್ರು, ಐತಿಹಾಸಿಕವಾದಂಥ ಭಾಷಣವನ್ನು ಮಾಡಿದ್ರು. ಆ ಭಾಷಣದ 50ನೇ ವರ್ಷದ ಸಂಭ್ರಮವನ್ನು ನಾವು ಬೆಂಗಳೂರು ನಗರದ ನಮ್ಮ ಜ್ಞಾನ ವಿಜ್ಞಾನ ಸಮಿತಿಯ ಜಿಲ್ಲೆಯವರು ಹಮ್ಮಿಕೊಂಡಿದ್ದೀವಿ. ಇದು ಸುಮಾರು 15 ಕಡೆಗಳಲ್ಲಿ ಏಕಕಾಲದಲ್ಲಿ ನಡೀತಾ ಇದೆ. ನಾವು ಈ ಸಂಭ್ರಮದ ಜೊತೆಗೆ ಸರ್ಕಾರಕ್ಕೂ ನಾವು ಮನವಿ ಮಾಡ್ತಾಯಿದ್ದೀವಿ. ಕಾಲೇಜು ಮತ್ತು ವಿದ್ಯಾರ್ಥಿಗಳಿಗೆ ಕುವೆಂಪು ಅವರ ವಿಚಾರಧಾರೆಗಳ ಒಂದು ಸಣ್ಣ ಕೃತಿನ ಉಚಿತವಾಗಿ ಹಂಚಬೇಕು ಅನ್ನೋಂಥ ಒತ್ತಾಯ ಕೂಡ ನಾವು ಮಾಡ್ತಾಯಿದ್ದೀವಿ. ಕೇಂದ್ರ ಸರ್ಕಾರದವರು ಈ ಸಂದರ್ಭದಲ್ಲಿ ಈ ವಿಶೇಷ ಸಂದರ್ಭವನ್ನು ಉಪಯೋಗಿಸ್ಕೊಂಡು ಒಂದು ವಿಶೇಷ ಅಂಚೆ ಚೀಟಿನ ತರಬೇಕು ಅಂತಲೂ ಕೂಡ ನಾವು ಒತ್ತಾಯ ಮಾಡ್ತಾಯಿದ್ದೀವಿ. ಇವತ್ತು ಅನೇಕ ಜನ ಬೇರೆ ಬೇರೆ ಸಂಘ ಸಂಸ್ಥೆಗಳು ಈ ಒಂದು ವಿಶೇಷವಾದ ದಿನವನ್ನು ಕಾರ್ಮಿಕರು HL ಕಾರ್ಖಾನೆ ಮುಂದೆಗಡೆ ಇರುವಂಥ ಕುವೆಂಪು ಪ್ರತಿಮೆ ಥರ ಮಾಡ್ತಾಯಿದ್ದಾರೆ. ಅದೇ ರೀತಿ BL ಉದ್ಯೋಗಿಗಳ ವಿಜ್ಞಾನ ವೇದಿಕೆ ಅಂತ ಇದೆ, ಅವರು BL ಪ್ರದೇಶದಲ್ಲಿ ಮಾಡ್ತಾಯಿದ್ದಾರೆ. ಅದು BL ರವಿ ಕಲಾಕ್ಷೇತ್ರದ ಮುಂಭಾಗದೊಳಗಿರುವಂಥ ಕುವೆಂಪು ಪ್ರತಿಮೆಗೆ ಮಾಲಾರ್ಪಣೆ ಮಾಡೋದ್ರ ಮೂಲಕ ನಡೆಯುತ್ತೆ. ಇಲ್ಲಿ ಈ 15 ಕಡೆ ಭಾಳ ವಿಶೇಷವಾಗಿ ತುಂಬ ದೊಡ್ಡ ಸ್ಕಾಲರ್ಸ್ ಬಂದು ಭಾಗವಹಿಸ್ತಾ ಇದ್ದಾರೆ. ಮಲ್ಲೇಶ್ವರದಲ್ಲಿ ಮತ್ತು ಗೋವಿಂದರಾಜನಗರದಲ್ಲಿ
ಮತ್ತು ಲಾಲ್ಬಾಗ್ ಪಶ್ಚಿಮ ದಾರ್ಗ ಹಿರಿಯ ಹೋರಾಟಗಾರರಾದಂಥ ರಾನಂದ್ ಚಂದ್ರಶೇಖರ್ ಅವರು, ಹಾಗೆ ಶಿವರಾಮೇಗೌಡರು, ಬಾಲ್ನೇತ್ರ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮನ ಅತ್ಯಂತ ಉತ್ಸಾಹದಿಂದ ನಮ್ಮ ಕಾರ್ಯಕರ್ತರು, ನಮ್ಮ ಪದಾಧಿಕಾರಿಗಳು, ನಮ್ಮ ವಿಧಾನಸಭಾ ಅಧ್ಯಕ್ಷರುಗಳು ಹಮ್ಮಿಕೊಂಡು ಭಾಳ ಯಶಸ್ವಿ ಮಾಡೋದ್ರೊಳಗೆ ಖಂಡಿತವಾಗೂ ಯಶಸ್ಸಾಗ್ತಾರೆ ಅಂತ ನಾನು ನಂಬಿದ್ದೀನಿ. ನಮಸ್ಕಾರ. ವಿಚಾರಧಾರೆಗಳು ಓಂಪೋರ ವಿಚಾರಧಾರೆಗಳು ಓಂಪೋರ ವಿಚಾರಧಾರೆಗಳು ಓಂಪೋರ ವಿಚಾರಧಾರೆಗಳು ಓಂಪೋರ ವಿಚಾರಧಾರೆಗಳು ಏನೇ ಬರಲಿ ಏನೇ ಬರಲಿ ಏನೇ ಬರಲಿ ಏನೇ ಬರಲಿ. ಕುವೆಂಪುರ ವಿಚಾರಧಾರೆಗಳು ಕುವೆಂಪುರ ವಿಚಾರಧಾರೆಗಳು ಕುವೆಂಪುರ ವಿಚಾರಧಾರೆಗಳು ಕುವೆಂಪುರವರ ವಿಚಾರಧಾರೆಗಳು ಕುವೆಂಪುರವರ ವಿಚಾರಧಾರೆಗಳು ಕುವೆಂಪುರವರ ವಿಚಾರಧಾರೆಗಳು ಕುವೆಂಪುರವರ ವಿಚಾರಧಾರೆಗಳು. ಕುವೆಂಪುರವರ ವಿಚಾರಧಾರೆಗಳು ಕುವೆಂಪುರವರ ವಿಚಾರಧಾರೆಗಳು ಕುವೆಂಪುರವರ ವಿಚಾರಧಾರೆಗಳು. ಕುವೆಂಪುರ ವಿಚಾರಧಾರೆಗಳು ಕುವೆಂಪುರ ವಿಚಾರಧಾರೆಗಳು ಕುವೆಂಪುರ ವಿಚಾರಧಾರೆಗಳು ಕುವೆಂಪುರ ವಿಚಾರಧಾರೆಗಳು ಕುವೆಂಪುರ ವಿಚಾರಧಾರೆಗಳು. ಏನೇ ಬರಲಿ ಏನೇ ಬರಲಿ ಏನೇ ಬರಲಿ. ಧನ್ಯವಾದಗಳು. ರಾಘವ ಮಧುಸೂದನರವತರಿಸಿದ ಭಾರತ ಜನನಿಯ ತಂದಾದೆ ಜನನಿಯ ಕರುಣಾಭೇದದ ದೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜಿನರು ಭಾರತ ಜನನಿಯ ತನುಜಾತೆ ಜಯ ಮನುಜ ವಿದ್ಯಾರಣ್ಯ ಬಸವೇಶ ಕೋಗಿಲಗಳ ಪುಣ್ಯ ನಾನಕ ರಾಮ ನಂದ ಕಬೀರರ ಭಾರತ ಜನನಿಯ ತನುಜಾತೆ ಚಂದನ ಜಗದ ಮೆಚ್ಚಿನ ಬೀಡೆ ಕೃಷ್ಣ ಕಾವೇರಿಯವರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಜಯ ಜನಾಂಗದ ಶಾಂತಿಯ ಕೋಟ ರಸಿಕರ ಕಂದರ ಸೆಳೆಯುವ ರೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸೀಕ ಉದ್ಯಾನ ಜನಕನ ಹೋಲುವ ದೊರೆಗಳ ಧಾಮ ಕಾಯಕ ವೈದಿಕರ ರಾಮ ಕನ್ನಡ ನುಡಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ. ಶ್ರೀದೇವ್ ಇಲ್ಲಿ ನೋಡಿ. ಕುವೆಂಪುರ ವಿಚಾರಧಾರೆಗಳು ಕುವೆಂಪುರ ವಿಚಾರಧಾರೆಗಳು ಕುವೆಂಪುರ ವಿಚಾರಧಾರೆಗಳು ಕುವೆಂಪುರ ವಿಚಾರಧಾರೆಗಳು ಕುವೆಂಪುರ ವಿಚಾರಧಾರೆಗಳು ಕುವೆಂಪುರ ವಿಚಾರಧಾರೆಗಳು
ಕುವೆಂಪು ಅವರ ವಿಚಾರಧಾರೆಗಳು, ಕುವೆಂಪು ಅವರ ವಿಚಾರಧಾರೆಗಳು. ಇದೊಂದು ಅಪೂರ್ವವಾದಂಥ ಕಾರ್ಯಕ್ರಮ. ರಾಷ್ಟ್ರಕವಿ, ಜಗದ ಕವಿ, ಯುಗದ ಕವಿ ಕುವೆಂಪು ಅವರು ಇದೇ ಬೆಂಗಳೂರಿನಲ್ಲಿ, ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಬಹಳ ಐತಿಹಾಸಿಕವಾದಂಥ ಭಾಷಣವನ್ನು ಮಾಡಿದ್ರು. ಆ ಭಾಷಣ ಮಾಡಿದ 50ನೇ ವರ್ಷದ ಸಂಭ್ರಮವನ್ನು ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಬೆಂಗಳೂರು ನಗರ ಜಿಲ್ಲೆ ಇವತ್ತಿನ ದಿವಸ ಆಚರಿಸ್ತಾ ಇದೆ. ಇದು ಬೆಂಗಳೂರಿನ 15 ವಿವಿಧ ವಿಧಾನಸಭಾ ಕ್ಷೇತ್ರಗಳಲ್ಲಿ ಬರುವಂಥ ಎಲ್ಲ ಕುವೆಂಪು ಪ್ರತಿಮೆಗಳಿಗೆ ನಮ್ಮ ಪದಾಧಿಕಾರಿಗಳು, ನಮ್ಮ ಆಯಾ ಭಾಗದ ವಿಧಾನಸಭಾ ಅಧ್ಯಕ್ಷರುಗಳು ನೇತೃತ್ವ ತಗೊಂಡು ಮಾಡ್ತಾ ಇದ್ದಾರೆ. ಇದು BTM ಲೇಔಟ್ ಇರ್ಬೋದು, ಲಾಲ್ಬಾಗ್ ಪಶ್ಚಿಮ ದಾರದಲ್ಲಿರುವಂಥ ಪ್ರತಿಮೆ ಇರ್ಬೋದು, ಇಲ್ಲಿರ್ಬೋದು ಮಲ್ಲೇಶ್ವರ ಇರ್ಬೋದು, BL ಕಲಾಕ್ಷೇತ್ರ ಇರ್ಬೋದು, ಹಾಗೆ HL ಮುಂಭಾಗದಲ್ಲಿ ಇರುವಂಥ ಕಾರ್ಖಾನೆ ಗೇಟ್ ಮುಂಭಾಗದೊಳಗೆ ಇರುವಂಥ ಕುವೆಂಪು ಇರ್ಬೋದು, ಕೆಂಗೇರಿ ಇರ್ಬೋದು, ಮೈಸೂರು ರಸ್ತೆ ಇರ್ಬೋದು, ವಿಜಯನಗರ ಇರ್ಬೋದು, ಗೋವಿಂದರಾಜ ನಗರ ಇರ್ಬೋದು, ಇನ್ನೂ ಅನೇಕ ಪ್ರದೇಶದಲ್ಲಿ ನಾವು ಇಡೀ ಬೆಂಗಳೂರು 28 ವಿಧಾನಸಭಾ ಕ್ಷೇತ್ರದೊಳಗೂ ಮಾಡಬೇಕು ಅಂತ ಇದ್ವಿ. ಸಮಯದ ಅಭಾವದಿಂದ ಅದು ಆಗಲಿಲ್ಲ. 15 ಕಡೆ ನಡೀತಾ ಇದೆ. ಈ 15 ಸ್ಥಳಗಳಲ್ಲಿ ಭಾಳ ಪ್ರಮುಖವಾಗಿ ಇದು ಕೇಂದ್ರಿತವಾಗಿ ಇಟ್ಕೊಂಡು ನಾವು ಮಾಡ್ತಾ ಇದ್ದೀವಿ. ಅನೇಕ ಜನ ಹೋರಾಟಗಾರರು, ಅದು ರಕ್ಷಣಾ ವೇದಿಕೆಯ ಶಿವರಾಮೇಗೌಡರು ಇರ್ಬೋದು, ಪಾಲ್ನೇತ್ರ ಅವರು ಇರ್ಬೋದು, ರಾನಂ ಚಂದ್ರಶೇಖರ್ ಇರ್ಬೋದು, ಅನೇಕ ವಿದ್ವಾಂಸರು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಿರಿಯ ಜಾನಪದ ವಿದ್ವಾಂಸರಾದಂಥ ಅಬ್ಗೆರೆ ತಿಮ್ಮರಾಜ್ ಅವರು ಈಗ ಚಾಲನೆ ಕೊಟ್ಟಿದ್ದಾರೆ ಇಲ್ಲಿ. ಅದೇ ರೀತಿ ಪ್ರೊಫೆಸರ್ ನಾರಾಯಣ ಭಟ್ ಅವರಿದ್ದಾರೆ, ಪ್ರೊಫೆಸರ್ ಶ್ರೀನಿವಾಸಯ್ಯ ಅವರಿದ್ದಾರೆ, ಡಾಕ್ಟರ್ ರವೀಂದ್ರ ಅವರಿದ್ದಾರೆ. ಈ ಥರ ನಮ್ಮ ಮುನ್ರಾಜು ಅಂತ ಮ್ಯಾಜಿಸ್ಟ್ರೇಟ್ರು ಒಬ್ಬರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅನೇಕ ಕಡೆ ಈ ಕಾರ್ಯಕ್ರಮ ನಡೀತಾ ಇದೆ, ಸಂತೋಷದ ವಿಚಾರ. ಆದರೆ ನಾವು ಸರ್ಕಾರದಲ್ಲಿ ಒಂದು ಮನವಿ ಮಾಡೋದೇನಪ್ಪ ಅಂತ ಹೇಳಿದ್ರೆ, ಈ ವಿದ್ಯಾರ್ಥಿಗಳಿಗೆ, ಕರ್ನಾಟಕದಲ್ಲಿ ಓದ್ತಾ ಇರೋಂಥ ಪ್ರೌಢಶಾಲಾ ವಿದ್ಯಾರ್ಥಿಗಳು ಹಾಗೂ ಕಾಲೇಜಿನ ಮಕ್ಕಳಿಗೆ ಕುವೆಂಪು ಅವರ ವಿಚಾರಗಳ ದಾರಿಗಳ ಸಂಕ್ಷಿಪ್ತವಾದಂಥ ಒಂದು ಕಿರುವಸ್ತೆಯನ್ನು ತಂದು ಅದನ್ನು ಉಚಿತವಾಗಿ ಎಲ್ಲರಿಗೂ ಕೊಡಬೇಕು ಅನ್ನೋದು ನಮ್ಮ ಅಭಿಲಾಷೆ ಆಗಿದೆ. ನಾವು ಇವತ್ತಿನ ದಿವಸ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಕಾರ್ಯದರ್ಶಿಗಳು ಇಲ್ಲಿದ್ದಾರೆ. ಅವ್ರಿಗೆ ನಾವು ಮನವಿ ಮಾಡೋದೇನೆಂದರೆ, ಸರ್ಕಾರಕ್ಕೆ ನಾವು ಮನವಿ ಕೊಡ್ತೀವಿ, ಆದರೆ ತಮ್ಮದು ಸಹಾಯ ಬೇಕಾಗುತ್ತೆ, ಆ ಕಡೆ ಗಮನ ಕೊಡಬೇಕು. ಈ ಎಲ್ಲ ಪುಸ್ತಕಗಳನ್ನ ಹೇಗಪ್ಪ ಕೊಡೋದು ಅಂತ ಹೇಳಿದ್ರೆ, ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಇದೆ ಸರ್ಕಾರದ್ದೇ, ಕನ್ನಡ ಸಾಹಿತ್ಯ ಅಕಾಡೆಮಿ ಇದೆ ಅದು ಸರ್ಕಾರದ್ದೇ, ಕನ್ನಡ ಪುಸ್ತಕ ಪ್ರಾಧಿಕಾರ ಇದೆ ಅದು ಸರ್ಕಾರದ್ದೇ. ಸೊ ಈ ನಮ್ಮ ಅನುದಾನ ಪಡ್ತಾ ಇರುವಂಥ ಕನ್ನಡ ಸಾಹಿತ್ಯ ಪರಿಷತ್ತಿದೆ. ಇವರೆಲ್ಲರ ಸಹಕಾರದಿಂದ ನಮ್ಮ ಏನು ಬೇಡಿಕೆ ಇದೆ ಅದನ್ನು ಸರ್ಕಾರ ಈಡೇರಿಸಬೇಕು ಅನ್ನುವಂಥ ಒತ್ತಾಯನ ನಾವು ಈ ಸಂದರ್ಭದೊಳಗೆ ಹೇಳ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಕೇಂದ್ರ ಸರ್ಕಾರದವರು ಈ ವಿಶೇಷ ಸಂದರ್ಭನ ಗಮನದೊಳಗೆ ಇಟ್ಕೊಂಡು ತಕ್ಷಣವೇ ಒಂದು ಅಂಚೆ ಚೀಟಿನ ಬಿಡುಗಡೆ ಮಾಡಬೇಕು, ಕುವೆಂಪು ವಿಶೇಷ ಅಂಚೆ ಚೀಟಿ ಬಿಡುಗಡೆ ಮಾಡಬೇಕು ಅಂತ ಈ ಸಂದರ್ಭದೊಳಗೆ ಹೇಳ್ತಾ ನಾನು ಮಾತನ್ನ ಮುಗಿಸ್ತೀನಿ. ಈಗ ನಾನು ಈ 20, 21, 22 ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ನಡೀತಾ ಇದೆ. ನಮ್ಮ ಮಹೇಶ್ ಜೋಶಿ ಅವರು ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಬೇಕು ಅಂತ ಈ ಸಂದರ್ಭದೊಳಗೆ ನಾನು ಒತ್ತಾಯ ಮಾಡ್ತೀನಿ. ಅಷ್ಟೇ ಅಲ್ಲ, ನಾವು ಮುಂದಿನ ದಿನಗಳಲ್ಲಿ ನಮ್ಮ ಅಧ್ಯಕ್ಷರಾದಂಥ ಈ ನಾಡಿನ ಪ್ರಸಿದ್ಧ ಮನೋವೈದ್ಯರು, ಪದ್ಮಶ್ರೀ ಪ್ರಶಸ್ತಿ ಪಡೆದಂಥ CR ಚಂದ್ರಶೇಖರ್ ಅವರ ನಿಯೋಗದೊಂದಿಗೆ ನಾವು ಮುಖ್ಯಮಂತ್ರಿಗಳನ್ನು ಸಹ ಭೇಟಿ ಮಾಡೋರಿದ್ದೀವಿ ವಿಚಾರವಾಗಿ. ಈಗ ದಯವಿಟ್ಟು ಕಡುಬಿಗೆ ನಮ್ಮ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿಯು ಬೆಂಗಳೂರು ನಗರ ಜಿಲ್ಲೆ ಭಾಳ ಅರ್ಥಪೂರ್ಣವಾದ ಒಂದು ಕಾರ್ಯಕ್ರಮ ಮಾಡಿದೆ. ಸರ್ಕಾರ ಮಾಡ್ತಕ್ಕಂಥ ಕಾರ್ಯಕ್ರಮ ಒಂದು ಸಮಿತಿ ಮಾಡಿದೆ, ಅದು ಬಹಳ ಶ್ಲಾಘನೀಯ. ಹೀಗಾಗಿ ಪ್ರಾಧಿಕಾರದ ವತಿಯಿಂದ ತುಂಬು ಹೃದಯದ ನಾನು ಅಭಿನಂದನೆಗಳನ್ನು ಅವರಿಗೆ ಸಲ್ಲಿಸ್ತಾ ಇದ್ದೇನೆ. ವಿಚಾರ ಕ್ರಾಂತಿಗೆ ಆಹ್ವಾನ.
ಇಡೀ ಕರ್ನಾಟಕಕ್ಕೆ, ಇಡೀ ಕನ್ನಡ ಭಾಷೆಗೆ ಮೊದಲನೇ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟಂಥವರು ಕುವೆಂಪು ಸಾಹೇಬರು. ಅವರ ಎಲ್ಲ ವಿಚಾರಧಾರೆಗಳನ್ನು ಪ್ರತಿಯೊಬ್ಬರೂ ನಾವು ಅಳವಡಿಸಿಕೊಂತ ನಮ್ಮ ಮೂಲಭೂತವಾದಂಥ ಕರ್ತವ್ಯ. ಇದು ಯಾರಿಗೂ ಹೇಳಬೇಕಾಗಿಲ್ಲ, ಸರ್ಕಾರಕ್ಕೆ ಹೇಳಬೇಕಾಗಿಲ್ಲ, ಪ್ರಜೆಗಳಿಗೂ ಹೇಳಬೇಕಾಗಿಲ್ಲ. ಅದು ನಮ್ಮ ಕರ್ತವ್ಯ ಅಂತ ನಾವು ಭಾವಿಸ್ಕೋಬೇಕು. ಈ ವಿಚಾರ ಕ್ರಾಂತಿಯ ಆಹ್ವಾನದ ಬಹಳ ಮುಖ್ಯವಾದಂಥ ಒಂದು ಭಾಷಣವನ್ನು ಪ್ರಕಟಣೆ ಮಾಡಿ ಬೆಂಗಳೂರಿನ 15 ಕಡೆ ಒಂದೇ ಸಮಯದಲ್ಲಿ ಈ ಮಾಲಾರ್ಪಣೆ ಕಾರ್ಯಕ್ರಮವನ್ನು ಮಾಡಿ ಅವರ ವಿಚಾರ ಕ್ರಾಂತಿಗೆ ಈ ಜಗತ್ತಿಗೆ ಮತ್ತು ಮುಂದಿನ ಯುವಕರಿಗೆ ತಿಳಿಸಿಕೊಡ್ತಕ್ಕಂಥ ಕೆಲಸವನ್ನು ಸಮಿತಿ ಮಾಡ್ತಾ ಇದೆ. ಬಹಳ ಸಂತೋಷದ ಮತ್ತು ಆಹ್ಲಾದಕರವಾದಂಥ ವಿಷಯ ಮತ್ತು ಮಾದರಿಯಾದಂಥ ವಿಷಯ. ಈಗಾಗಲೇ ಶ್ರೀಧರ್ ಅವರು ಹೇಳಿದರು, ಸಮಿತಿಯ ಮುಖ್ಯಸ್ಥರಂತ ಶ್ರೀಧರ್ ಅವರು ಕನ್ನಡಪರ ಹಿರಿಯ ಹೋರಾಟಗಾರರು, ಭಾಳ ನಮಗೆಲ್ಲ ಸಹ ಹಿರಿಯರು, ಎಲ್ಲ ವಿಚಾರದಲ್ಲಿ ಸಹ ಹಿರಿಯರು. ಅವರು ಒಂದು ಮಾತು ಹೇಳಿ, ಸರ್ಕಾರ ಇದನ್ನು ಪುಸ್ತಕವನ್ನು ಪ್ರಕಟಣೆ ಮಾಡಿ ಹಂಚಬೇಕು ಅಂತೇಳಿ. ಇದು ಭಾಳ ಅವಮಾನಕರವಾದಂಥ ಸಂಗತಿ. ಸರ್ಕಾರ ಹಂಚಬೇಕು ಅಂತ ಹೇಳೋದು ಅದಲ್ಲ, ಅದು ಅವ್ರ ಕರ್ತವ್ಯವನ್ನು ಅಂತ ಭಾವಿಸಿ ಮಾಡಬೇಕು ಅಂತ ನಾನು ಇಲ್ಲಿ ಅದು ಕೇಳ್ಕೊಳ್ತೇವೆ. ಹೀಗಾಗಿ ಅದಕ್ಕೇನೇ ಮುಂದಿನವಾದಂಥ ದಿನಗಳಲ್ಲಿ ಯಾವುದೇ ರೀತಿಯಂಥ ಅದಕ್ಕೆ ಸಲಹೆಗಳಿರ್ಬೋದು ಅಥವಾ ಅದಕ್ಕೆ ಏನಾದರೂ ಅಂತ ಆರ್ಥಿಕವಾದಂಥ ಏನಾದರೂ ಇದ್ದರೂ ಸಹ ಪ್ರಾಧಿಕಾರ ಕಡೆ ಎಷ್ಟಾಗುತ್ತೆ ಅದು ಖಂಡಿತವಾಗಿ ಅದು ಮಾಡುತ್ತೆ ಅನ್ನೋಂಥ ಮಾತನ್ನು ನಾನು ಹೇಳ್ತೇನೆ. ಕೆ ಚಂದ್ರರಾಜ್ ಅವರು ಬಂದ ಚಾಲನೆ ನೀಡಿದ್ದಾರೆ. ಹಿರಿಯ ಅಂತಾರಾಷ್ಟ್ರೀಯ ಜಾನಪದ ವಿದ್ವಾಂಸರು, ಜಾನಪದ ಕಲಾವಿದರು, ನಮಗೆ ಹಿರಿಯರು, ನಮಗೆ ಮಾರಲ್ ಸಪೋರ್ಟ್ ಅಂತ ಆ ಥರ ಅಂತ ಎಲ್ಲ ವಿಚಾರದಲ್ಲೂ ಸಹ ನಮಗೆ ವಿಚಾರ ಕ್ರಾಂತಿಗಾಗಿ ಇರ್ತಕ್ಕಂಥವರು ಹಿರಿಯರು. ಅಪ್ರೇತ್ ಚಂದ್ರರಾಜ್ ಅವರು ಅವರ ಅಮೃತ ಹಸ್ತದಿಂದ ಇವತ್ತು ಕಾರ್ಯಕ್ರಮ ಚಾಲನೆ ಆಗಿದೆ. ಇದು ಪ್ರತಿ ವರ್ಷ ಪ್ರತಿನಿತ್ಯ ಈ ವಿಚಾರ ಕ್ರಾಂತಿಗೆ ಪ್ರತಿಯೊಬ್ಬರು ಸಹ ಬದ್ಧರಾಗಿ ಬರಬೇಕನ್ನೋ ಮಾತನ್ನು ಕೇಳ್ಕೊಳ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ನಿಜ, ಮನವಿ ಮಾಡಿದ್ರೇ ಆಗಲ್ಲ, ಒತ್ತಾಯ ಮಾಡಿದ್ರೆ ಆಗುತ್ತಾ? ಆಗಲ್ಲ. ಅದು ನಾನು ಕಳೆದ 40 ವರ್ಷಗಳು ಕಂಡುಕೊಂಡಂಥ ಸತ್ಯ. ಈಗ ಈ ಸಭೆನ ಉದ್ದೇಶಿಸಿ ಈ ನಾಡಿನ ಅಪರೂಪದ ಜನಪದ ಕಲಾವಿದರಾದಂಥ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕನ್ನಡವನ್ನು ಕಂಡಂಥ ಅಕ್ಕರೆ ಶಿವರಾಜ್ ಅವರು ಎಲ್ಲರೂ ಮಾತಾಡಬೇಕು ಅಂತ ಮನಸ್ಸುಗಳು ನೀವು ಯಾವ ರೀತಿ ಕನ್ನಡವನ್ನು ಸವಿತಿದ್ದೀರಿ, ಯಾವ ರೀತಿ ಕನ್ನಡದಲ್ಲಿ ಬದುಕಿದ್ದೀರಿ ಎಂಬುದು ನಿಮಗೆ ಗೊತ್ತಿದೆ. ಆದ್ದರಿಂದ ಕುವೆಂಪುರವರನ್ನ ಎಷ್ಟು ನಾವು ಅರ್ಥ ಮಾಡಿಕೊಂಡಿದ್ದೀವಿ ಅನ್ನೋದು. ನರಸಿಂಹಯ್ಯನವರು ಒಂದು ಘಟಿಕೋತ್ಸವಕ್ಕೆ ಬೆಂಗಳೂರಿಗೆ ಆಹ್ವಾನ ಮಾಡ್ತಾರೆ. ದಯವಿಟ್ಟು ಗಮನಿಸಿ, ನಿಮ್ಮ ಮಾತುಗಳು ನಿಮಗೆ ಹಿತ ಅನಿಸಲ್ಲ. ನೋಡಿ ಎಷ್ಟು ಎಂಥ ಮಾತು ಹೇಳ್ತಾರೆ ಕುವೆಂಪುರವರು ಅಂದರೆ, ಅವ್ರು ಎಂಥ ಮಾತನ್ನು ಹೇಳ್ತಾರೆ ಅಂದರೆ, ಸನ್ಮಾನ್ಯರೇ, ಅವರು ಬಳಸುವಂಥ ಪದ ಘಟಿಕೋತ್ಸವದಲ್ಲಿ 50 ವರ್ಷಗಳ ಹಿಂದೆ ನರಸಿಂಹಯ್ಯನವರು ಕರೆದಾಗ ನಿಮ್ಮ ಮಾತಿಗೆ ಬರ್ತಿದ್ದೀನಿ ಅಂತ ಹೇಳಿ ಬರ್ತಾರೆ ಕುವೆಂಪುರವರು. ಏನು ಹೇಳ್ತಾರೆ ಅಂದರೆ, ಸನ್ಮಾನ್ಯರಾದ ಸರ್ವಶ್ರೀ ಕುಲಾಧಿಪತಿಗಳಲ್ಲಿ, ಕುಲಪತಿಗಳಲ್ಲಿ, ಸೆನೆಟ್ ಸದಸ್ಯರಲ್ಲಿ ಮತ್ತು ಸ್ಥಾನಕ ಮಿತ್ರ ಮಹಾಶಯರಲ್ಲಿ ವಿಜ್ಞಾಪನೆ. ನಿಮ್ಮ ಕೈಲೇ ಇದೆ, ಅದು ನಿಮ್ಮ ಕೈಲೇ ವಾಕ್ಯ ಇವೆ. ಎಷ್ಟು ಚೆನ್ನಾಗಿ ಈ ವರ್ಷದ ಘಟಿಕೋತ್ಸವದ ಭಾಷಣ ಮಾಡಲು ನನ್ನಿಲ್ಲಿಗೆ ಎಳೆತಂದಿದ್ದಾರೆ ಡಾಕ್ಟರ್ ನರಸಿಂಹಯ್ಯನವರು. ಸುಮಾರು 1.5 ತಿಂಗಳ ಹಿಂದೆ ಒಂದು ಹಗಲು ಯಾವ ಸರ್ವ ಸೂಚನೆಯನ್ನು ಕೊಡದೆ ಅತ್ಯಂತ ಅನಿರೀಕ್ಷಿತವಾಗಿ ಏಕಾಂಗಿಯಾಗಿ ಏಕಾಏಕಿ ನಮ್ಮ ಮನೆಗೆ ಬಂದು ನಿರಾಯುಧರಾಗಿದ್ದ ನನ್ನ ಮೇಲೆ ಆಕ್ರಮಣ ನಡೆಸಿದರು. ನೀವು ಬನ್ನಿ ಎಂದು, ಕನ್ನಡಕ್ಕೆ ಬನ್ನಿ ಎಂದು. ಇದು ದಯವಿಟ್ಟು ನೀವು ಓದ್ಕೊಳ್ಳಿ. ಅದರಿಂದ ನಾನು ಬಹಳ ಪ್ರೀತಿಯಿಂದ ಗೌರವದಿಂದ ಬಂದಿದ್ದೇನೆ. ನಾನು ಈ ಬಯಲಿಗೆ ಬಂದವನೇ ಅಲ್ಲ, ಈಗ ಹೇಳ್ತಾ ಇದ್ದೆ ನಮ್ಮ ಉಮೇಶಿಗೆ, ನಾನು ಬಂದಿದ್ದವನಲ್ಲ. ಕ್ರಾಂತಿ ಮುಖಾಂತರ ಒಂದು ವಿಚಾರಧಾರೆ ಅಂದರೆ ನೀವು ಪುಸ್ತಕವನ್ನು ದಯವಿಟ್ಟು, ಈ ಪುಸ್ತಕವು ನಿಮ್ಮ ಕೈಲಿಲ್ಲ, ನಿಮಗಿಲ್ಲ ರೀ, ಈ ಪುಸ್ತಕ ನಿಮ್ಮಲ್ಲಿಲ್ಲ, ಆದರೆ ನಾನು ತಂದಿದ್ದೇನೆ. ಈ ಪುಸ್ತಕವನ್ನು ದಯವಿಟ್ಟು ಆರ್ಗಲ್ ಸಂತೋಷ್ ಅವರು ಮಾತಾಡಿದ ವಿಚಾರಧಾರೆ ಎಲ್ಲ ಕೂಡ ಇಲ್ಲಿದೆ ನೋಡಿ. ಇದು ವಿಚಾರಧಾರೆ ಅವತ್ತು ಮಾತಾಡಿದಂಥ ಭಾಷಣ ಈ ಪುಸ್ತಕದಲ್ಲಿದೆ. ದಯವಿಟ್ಟು ಈ ಪುಸ್ತಕವನ್ನು ದಯವಿಟ್ಟು ನಿಮ್ಮ ಮನೆಯಲ್ಲಿ ಇಟ್ಕೊಳ್ಳಿ. ಇಲ್ಲಿ ನೀವು ಬಂದಿರೋದಕ್ಕೆ ಅರ್ಥ ಇರುತ್ತೆ. ಶ್ರೀಧರ್ ನಿಜವಾಗ್ಲೂ ಕೂಡ ನಾನು ಫೋನ್ ಮಾಡಿದಾಗ ಬಹಳ ಪ್ರೀತಿಯಿಂದ ಒಂದೇ ಮಾತು ಹೇಳಿದೆ, ಎಲ್ಲಿಗೆ ಬರಬೇಕು ಹೇಳಿ ಎಂದೆ ನಾನು. ಗಮನಿಸಿ ಮಾತನ್ನ.
ಎಲ್ಲಿಗೆ ಬರ್ಬೇಕು ಹೇಳ್ರಿ ಎಂದೆ ನಾನು. ಸರ್, ಇವತ್ತು ನಾವು 50ನೇ ವರ್ಷದ ಈ ವಿಚಾರ ಕ್ರಾಂತಿಯ ಧಾರೆಗೆ ಆಹ್ವಾನವನ್ನ ಮಾಡ್ತಾ ಇದ್ದೀವಿ, ದಯವಿಟ್ಟು ಬರಬೇಕು ಅಂತ ಹೇಳಿದ್ರು. ಪತ್ರಿಕಾ ಮಾಧ್ಯಮದಲ್ಲಿ ನಾನು ಕೇಳ್ಕೊಳ್ಳೋದು ಇಷ್ಟೇ, ಇಂಥ ವಿಚಾರಗಳನ್ನ ಕರ್ನಾಟಕ ಜ್ಞಾನ ವಿಜ್ಞಾನ ಸಮಿತಿ ಟಾಟಾ ಇನ್ಸ್ಟಿಟ್ಯೂಟಲ್ಲಿ ಇತ್ತು. 1979ರಲ್ಲಿ ನಾನು ಟಾಟಾ ಇನ್ಸ್ಟಿಟ್ಯೂಟಲ್ಲಿ ಮೊದಲು ಜ್ಞಾನ ವಿಜ್ಞಾನ ಸಮಿತಿಗೆ ಮೆಂಬರ್ ಆದೆ. ಅವಾಗ ನಾನು ಗವರ್ಮೆಂಟ್ ಆರ್ಟ್ಸ್ ಕಾಲೇಜಲ್ಲಿ ಓದ್ತಾ ಇದ್ದೆ. ಇದೇ ಮಹಾರಾಣೀಸ್ ಕಾಲೇಜ್ ಬೀದಿಯಲ್ಲಿ ನಾನು ಹಾಡ್ಕೊಂಡು ತಿರುಗ್ತಿದ್ದೆ. ಇದೇ ಮಹಾರಾಣೀಸ್ ಕಾಲೇಜ್ಗೆ ದುಡ್ಡಿದ್ದೇ ಇದ್ದಾಗ ಒಳಗೋಗಿ ಹಾಡಿ 21 ರೂಪಾಯಿನ ಸಂಪಾದನೆ ಮಾಡಿದೆ. ಆ ನೆನಪುಗಳನ್ನ ಶ್ರೀಧರ್ ಇವತ್ತು ನನ್ನ ಮುಂದೆ ತರ್ತಾ ಇದ್ದಾರೆ. ನಿಜವಾಗ್ಲೂ ಕೂಡ ಈ ಕ್ರಾಂತಿ ವಿಚಾರಧಾರೆಯಲ್ಲಿ ನಾನು ನಿಜವಾಗ್ಲೂ ಕೂಡ ಶ್ರೀಧರ್ ಅವರಿಗೆ ಅದು ಒಂದು ಕ್ರಾಂತಿ. ಸಂತೋಷ ಅನಗಲ್ ಬಹಳ ನೀವು ಸಾಮಾನ್ಯವಾಗಿ ತಿಳ್ಕೊಬೇಡಿ. ಸಂಸ್ಕೃತಿ ವಿಶ್ವವಿದ್ಯಾಲಯದಲ್ಲಿ ಅನನ್ಯವಾದಂಥ ಕೆಲಸ ಮಾಡಿದವರು ನೀವು, ಬಹಳ ದೊಡ್ಡವರಿದ್ದೀರಿ ನೀವು. ಯಾರು ಹೇಳ್ತಾರೆ ಯಾರೂ ಕನಿಷ್ಠರಲ್ಲ, ಯಾರೂ ಶ್ರೇಷ್ಠರು ಅಲ್ಲ ಅಂತ. ನಾನು ಶ್ರೇಷ್ಠ ಅಲ್ಲ, ನೀವು ಕನಿಷ್ಠ ಅಲ್ಲ. ಈ ಮಾತನ್ನ ಅವರು ವಿಚಾರ ಕ್ರಾಂತಿ ಆಹ್ವಾನದಲ್ಲಿ ಹೇಳ್ತಾರೆ ಬಹಳ ಮುಖ್ಯವಾಗಿ. ಆದ್ರಿಂದ ನಾನು ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮ ಬಂದಿದ್ದೇನೆ. ನೀವು ಬಂದಿರ್ತಕ್ಕಂಥ ಶ್ರೀಧರ್ ಎಲ್ಲ ಪ್ರೀತಿಯ ಗೆಳೆಯರಿಗೆ, ಕನ್ನಡದ ಗೆಳೆಯರಿಗೆ, ಕುವೆಂಪು ಗೆಳೆಯ ಮನಸ್ಸಿನವರಿಗೆ ನಾನು ಬಹಳ ಪ್ರೀತಿಯಿಂದ ನಿಮಗೆ ಅನಂತ ಅನಂತ ಕನ್ನಡದ ಕುವೆಂಪುರವರ ವಿಚಾರಧಾರಿಯ ನಿಮ್ಮ ಮನೆಗೆ ಒಕ್ಕಲಿ ಎನ್ನುವಂಥ ಪ್ರೀತಿಯ ಈ ಆಹ್ವಾನವನ್ನ ನಾನು ಕೊಡ್ತಾ ಇದ್ದೇನೆ. ನಾನು ಈ ಕೊಡ್ತಿರ್ಬೇಕಾದ್ರೆ ಶ್ರೀಧರ್ ಅವರು ಬಹಳ ಸಂತೋಷಿಗಾಗಲೇ ಕೂಡ ಚೆನ್ನಾಗಿ ಮಾತಾಡಿದ್ರು. ಅವ್ರು ಹೇಳ್ತಾರೆ ಎಲ್ಲ ಮೂರು ಮಾತದ ಒಟ್ಟು ತೂರಿ, ಗಮನಿಸಿ ಮಾತನ್ನ, ಮೂರು ಮಾತದ ಒಟ್ಟು ತೂರಿ ಎಲ್ಲ ತತ್ವದ ಎಲ್ಲೆ ಮೀರಿ, ನೂರು ಮಾತದ ಒಟ್ಟು ತೂರಿ ಎಲ್ಲ ತತ್ವದ ಎಲ್ಲೆ ಮೀರಿ, ನಿರ್ದಿಗಂತವಾಗಿ ಏರಿ, ನಿರ್ದಿಗಂತವಾಗಿ ಏರಿ, ಓ ನನ್ನ ಚೇತನ ಆಗು ನೀಯನಿಕೇತನ, ಓ ನನ್ನ ಚೇತನ ಎಲ್ಲಿಯೂ ನಿಲ್ಲದಿರು, ಮನೆಯನೆಂದು ಕಟ್ಟದಿರು, ಎಲ್ಲಿಯೂ ನಿಲ್ಲದಿರು, ಮನೆಯನೆಂದು ಕಟ್ಟದಿರು, ಕೊನೆಯನೆಂದು ಮುಟ್ಟದಿರು, ಕೊನೆಯನೆಂದು ಮುಟ್ಟದಿರು, ಓಂ ಅನಂತವಾಗಿರು, ಓ ಅನಂತವಾಗಿರು, ಓ ನನ್ನ ಚೇತನ ಹಾಗೂ ನೀಯನಿಕೇತನ. ಮುಂದೆ ಕೇಳ್ತಾರೆ ಕೇಳಿ. ಅನಂತ ತಾನ್ ಅನಂತವಾಗಿ, ಅನಂತ ತಾನ್ ಅನಂತ ತಾನ್ ಅನಂತವಾಗಿ ಆಗುತ್ತೀಗಾನು ನಿತ್ಯಯೋಗಿ, ಅನಂತ ತಾನ್ ಅನಂತವಾಗಿ ಆಗುತ್ತೀಗಾನು ನಿತ್ಯಯೋಗಿ, ಅನಂತ ನೀ ಅನಂತವಾಗಿ, ಅನಂತ ನೀ ಅನಂತವಾಗಿ, ಅನಂತ ನೀ ಅನಂತವಾಗಿ ಆಗು 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 ಆಗು, ಓ ನನ್ನ ಚೇತನ ಆಗು ನೀಯನಿಕೇತನ, ಓ ನನ್ನ ಚೇತನ. ಇವತ್ತು ನಾಡಗೀತೆ ಆಡಿದಂಥದ್ದು ಎಂಥದ್ರಿ, ಬರೀ ಮೂಲೆಯಲ್ಲಿ ಇದ್ದೀರಲ್ಲ, ಮೂಲೆಯಲ್ಲೇ ಇದ್ದಾರೆ. ನಿಜವಾಗ್ಲೂ ಶ್ರೀಧರ್ ಇವತ್ತು ಬೀದಿಗೆ ತಂದಿದ್ದೀರಿ. ಇಲ್ಲ ಆಡ್ಬೇಕು ನೀವು. ಈ ನಾಡಗೀತೆಯನ್ನು ಬರೆದು ನಮ್ಮ ವಸಂತ ಅವ್ರು ಗೊತ್ತು, ನಮ್ಮ ಇವ್ರಿಗೆ ಸಂತೋಷ ಗೊತ್ತು. 100 ವರ್ಷ ಆಗಿದೆ. 1924ರಲ್ಲಿ ಈ ನಾಡಗೀತೆಯನ್ನು ಕುವೆಂಪುರವರು ಬರೆದಿದ್ದು. ಇಲ್ಲಿಗೆ 100 ವರ್ಷಗಳಾಗಿದೆ. ಇವೆಷ್ಟು ಜನ ಗೊತ್ತಿದೆಲ್ಲ. ಅದರಿಂದ ದಯವಿಟ್ಟು ನಾನು ಬಹಳ ಮುಖ್ಯವಾಗಿ ಹೇಳ್ತೀನಿ, ಜ್ಞಾನ ವಿಜ್ಞಾನ ಜಾಥೆಯ ಬೆಂಗಳೂರು ನಗರದ ಜಿಲ್ಲೆಯ ಅಧ್ಯಕ್ಷರಾಗಿ ಶ್ರೀಧರ್ ಬಹಳ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ. ನಾವೆಲ್ಲ ಕೂಡ ಶ್ರೀಧರ್ ಜೊತೆಯಲ್ಲಿ ಇರೋಣ ಅನ್ನುವಂಥ ಮಾತನ್ನು ನಾನು ಬಹಳ ಪ್ರೀತಿಯಿಂದ ನಿಮ್ಮನ್ನು ಗೌರವಿಸ್ತಾ ಇದ್ದೇನೆ.
ಸಂತೋಷ್ ಹಾನಗಲ್, ಯಾವತ್ತೂ ಕೂಡ ನಾವಿಬ್ರು ಕೂಡ ನಿಮ್ ಜೊತೆ ಇರ್ತೀವಿ. ಅಂತ ಮಾನವೀಯ ಸಾಹಿತ್ಯದ ಗುಣ ಇವತ್ತು ನೋಡ್ರಿ, ಎಷ್ಟೆಷ್ಟೋ ಜನ ಆ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರಿಗೆ ಎಷ್ಟೋ ಜನ ಬಂದು ಹೋದ್ರು. ನಾನು ಇವತ್ತು ಕೂಡ ಕೇಳಿ ಎಲ್ಲೂ ಕೂಡ ಆ ಸ್ಥಳಕ್ಕೆ ನಾನು ಹೋಗ್ಲಿಲ್ಲ, ಏನು ಹೋಗ್ಬೇಕಾದ ಅಗತ್ಯ ಇಲ್ಲ. ಯಾಕೆಂದ್ರೆ ನಮ್ಮ ಸಿದ್ಧಾಂತಗಳನ್ನ, ಕುವೆಂಪುರವರ ಸಿದ್ಧಾಂತಗಳನ್ನ, ಸಾಹಿತ್ಯದ ಸಿದ್ಧಾಂತಗಳನ್ನ, ಶ್ರೇಷ್ಠ ಸಾಹಿತಿಗಳ ಸಿದ್ಧಾಂತವನ್ನ ಅಳವಡಿಸಿಕೊಂಡು ಇವತ್ತು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಕೆಲಸ ಮಾಡ್ತಿರ್ತಕ್ಕಂಥ ಸಂತೋಷ್ ಹಾನಗಲ್ನ ಶ್ರೀಧರ್ ಅವರು ಕರೆದಿರೋದಕ್ಕೆ ನಾನು ನಿಜವಾಗ್ಲೂ ನಿಮಗೆ ಅನಂತ 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 ಅಭಿನಂದನೀಯವಾದಂಥ ಮಾತನ್ನ ಶ್ರೀಧರ್ ನಾನು ಹೇಳ್ತಾ ಇದ್ದೀನಿ. ಆದ್ರಿಂದ ನೀವು ನಿಮ್ಮ ಮನೆಗಳಲ್ಲಿ ಇಂಥ ವಿಚಾರಧಾರಿಯ ಪುಸ್ತಕ ಇದ್ರೆ ಅದಕ್ಕೆ ಒಂದು ಅರ್ಥ ಇರ್ತದೆ. ದಯವಿಟ್ಟು ಓದಿ. ನಿಮ್ಮನೆ ಟೀಪಾಯ್ ಮೇಲೆ ಶ್ರೀಧರ್ ಇವತ್ತು ಎಷ್ಟು ಪ್ರೀತಿಯಿಂದ ಕರೆದಿದ್ದಾರೆ ನೋಡಿ. ವಿಚಾರ ಕ್ರಾಂತಿ, ಇದು ಟೀಪಾಯ್ ಮೇಲೆ ನಿಮ್ಮ ಫೋಟೋ ಆಲ್ಬಮ್ ಬಿಟ್ಟು ಇದನ್ನ ನೀವು ಟೀಪಾಯ್ ಮೇಲೆ ಇಟ್ಕೊಂಡ್ರೆ ಶ್ರೀಧರ್ ಮನೆ ಕಾಫಿ ಬಂದಾಗ ಇದೆಲ್ರಿ ಪುಸ್ತಕ ಇತ್ತು ನನಗೆ ಸಿಕ್ಕಿಲ್ಲ ಅಂತ ಹೇಳಿ ಕದ್ಕೊಂಡು ಹೋಗ್ತಾರೆ. ಪುಸ್ತಕ ಕದ್ಕೊಂಡು ಹೋಗುವ ರೀತಿ ಇರಬೇಕು, ಚಿನ್ನ ಕದ್ಕೊಂಡು ಹೋಗುವುದಲ್ಲ. ಹೌದು, ಪುಸ್ತಕ ಕದ್ಕೊಂಡು ಹೋಗುವ ರೀತಿ ಎಷ್ಟು ಜನ ಇದ್ದಾರೆ. ನೀವು ನನ್ನ ಮನೆಗೆ ಬಂದು ನೋಡಬೇಕು. ಹೆಜ್ಜೆಯಿಂದ ಪ್ರಶಸ್ತಿಗಳು, ಹೆಜ್ಜೆಯಿಂದ ಪುಸ್ತಕ, ಲಕ್ಷಾಂತರ ಪುಸ್ತಕ. ನನ್ನ ಹೆಂಡತಿ ಎಷ್ಟು ನೋಡ್ರಿ, ಕುವೆಂಪುರವ್ರು ಯಾವತ್ತು ಬಿಳಿ ಡ್ರೆಸ್ ಹಾಕೊಳ್ಳೋರು, ಇವತ್ತು ಕುವೆಂಪುರವರ ಇವತ್ತು ಆಹ್ವಾನಕ್ಕೆ ಹೋಗ್ತಾ ಇದ್ದೀರಿ, ನೀವು ಈ ವೇಷದಲ್ಲಿ ಹೋಗ್ಬೇಕು ಅಂತ ಹೇಳಿ ನನ್ನ ಹೆಂಡತಿ ಇವತ್ತು ಕಲಿಸ್ಕೊಟ್ಟಿರ್ತಕ್ಕಂಥದ್ದು. ನಿಜವಾಗ್ಲೂ ಕೂಡ ರೀ, ಇದನ್ನ ಸಂತೋಷ ಪಡಿ. ಆದ್ರಿಂದ ನಾನು ಬಹಳ ಪ್ರೀತಿಯಿಂದ ಮತ್ತೊಮ್ಮೆ ಹೇಳ್ತೇನೆ, ನಾನಾಗ್ಲಿ ನಮ್ಮ ಸಂತೋಷ್ ಹಾನಗಲ್ ಆಗ್ಲಿ ಬಹಳ ಒಳ್ಳೆ ಕವಿ, ಒಳ್ಳೆ ವಿಚಾರಧಾರೆ, ಪುಸ್ತಕಗಳನ್ನು ತಂದಿದ್ದಾರೆ. ಅಂಥವ್ರನ್ನ ಇವತ್ತು ನನ್ನ ಜೊತೆಗೆ ಕರೆದಿರ್ತಕ್ಕಂಥದ್ದು ಶ್ರೀಧರ್ ಮತ್ತು ಗೆಳೆಯರಿಗೆ, ಈ ಜ್ಞಾನ ವಿಜ್ಞಾನ ಪರಿಷತ್ತಿಗೆ ನಾನು ಅನನ್ಯ ಕೃತಜ್ಞತೆಯನ್ನು ಹೇಳ್ತೀನಿ. ದಯವಿಟ್ಟು ಕುವೆಂಪುರವ್ರನ್ನ ಪೂಜೆ ಮಾಡಬೇಡಿ, ಕುವೆಂಪುರವ್ರನ್ನ ಕರ್ಪೂರ ಹತ್ತಿ ಪೂಜೆ ಮಾಡಬೇಡಿ. ಇವ್ರಿಗೆ ಹೇಳ್ತೀನಿ, ಮುಂದಿನ ಆಡ್ಸೆಯ ನೀನು ನಿನ್ನ ಬಿ ಎಲ್ಲೆಲ್ಲೋ, MA ಎಲ್ಲೆಲ್ಲೋ, BA ಎಲ್ಲೆಲ್ಲೋ ಅಂತ ಹೇಳ್ತಿರ್ತೀನಿ. ನಾವು ನೋಡಿದ ಕಾಲ ಬೇರೆ. ಇದೇ ಸೆಂಟ್ರಲ್ ಕಾಲೇಜಲ್ಲಿ ನರಸಿಂಹಯ್ಯನವರು ನನ್ನಾಗೆ ಬಿಳಿ ಡ್ರೆಸ್ ಅಲ್ಲಿ ಬರ್ತಾ ಇದ್ರೆ, ನಡ್ಕೊಂಡು ಬರ್ತಾ ಇದ್ರೆ ಅದ್ರ ರೂಪನೇ ಬೇರೆ ಇರ್ತಿತ್ತು. ಅಂತ ಘಟಿಕೋತ್ಸವಕ್ಕೆ ವಿಚಾರ ಕ್ರಾಂತಿಗೆ ಆಹ್ವಾನ ಅನ್ನುವಂತ ಮಾತಾಡೋ ಪುಸ್ತಕವನ್ನ ಇವತ್ತು 50 ವರ್ಷಗಳು ತುಂಬಿದೆ. ನಿಮ್ಮ ಮನೆಯಲ್ಲಿ ಈ ಪುಸ್ತಕವನ್ನ ಇಟ್ಕೊಳ್ಳಿ. ಶ್ರೀಧರ್, ಇದನ್ನ ದಯವಿಟ್ಟು ಎಲ್ಲರೂ ತಗೊಳ್ಬೇಕು ಅನ್ನೋ ರೀತಿ ದುಡ್ಡು ಕೊಟ್ಟೆ ತಗೊಳ್ಬೇಕು. ನೀವು ಕೊಟ್ರೆ ಹೌದೌದು ದುಡ್ಡು ಕೊಟ್ಟೆ ತಗೊಳ್ಳಿ. ಏನು 80 ರೂಪಾಯಿ, 80 ರೂಪಾಯಿ ರೀ, ಒಂದು ಚಾಕ್ಲೇಟ್ ಬರಲ್ಲ. ನೀವು ಮಕ್ಕಳಿಗೆ ಚಾಕ್ಲೇಟ್ ತಗೊಂಡೋಗಿ 100 ರೂಪಾಯಿ ಚಾಕ್ಲೇಟ್ ಬೇಕು ಅಂತ ಹೇಳಿ ಒಂದು ಮಸಾಲೆ ದೋಸೆ. ಅದರಿಂದ ಒಳ್ಳೆ ವಿಚಾರ ಹೇಳಿದ್ರು. ಸರ್ಕಾರ ಕೇಳಬೇಕಾದ ಸರ್ಕಾರವನ್ನ ಸರ್ಕಾರ ಮಾಡಬೇಕು ಅಂತ ಮಾತು ಹೇಳಿದ್ರು. ನಿಜವಾಗ್ಲೂ ಕೂಡ ಬಹಳ ಒಳ್ಳೆ ವಾಕ್ಯ ಅದು. ಸಂತೋಷ ಎಂತ ಮಾತು ಹೇಳಿದ್ರಿ, ಸರ್ಕಾರ ಕೇಳಿಸ್ಕೊಂಡು ಸರ್ಕಾರ ಮಾಡಬೇಕಾದಿಲ್ಲ. ಸರ್ಕಾರ ಏನ್ ಮಾಡಬೇಕಾಗಿದೆ ಅಂದ್ರೆ ಒಂದು ಸಮಿತಿ ಮಾಡಿ ಇಂಥ ವಿಚಾರಧಾರೆಗಳನ್ನ ಇವತ್ತು ಪತ್ರಿಕೆಯಲ್ಲಿ ನೆನೆ ಬಂದಿದೆ. ಎಲ್ಲ ಇಡೀ ಕವಿಗಳ ಒಂದು ಪ್ರತಿಷ್ಠಾನಗಳಿಗೆ ಇವತ್ತು ಸರ್ಕಾರ ನೇಮತಿ ಮಾಡಿದೆ ಸದಸ್ಯರುಗಳನ್ನ. ಅಂಥವರು ಕನ್ನಡದ ಕೆಲಸ ಮಾಡಲಿ ಅಂತ ಹೇಳ್ತಾ ಇವತ್ತು 50 ವರ್ಷ ತುಂಬಿದ ಈ ವಿಚಾರ ಕ್ರಾಂತಿಗೆ ನಮ್ಮೆಲ್ಲರೂ ಕೂಡ ಆಹ್ವಾನ ಇದೆ ಅನ್ನುವಂಥ ಮಾತನ್ನ ನಾನು ಬಹಳ ಪ್ರೀತಿಯಿಂದ ಹೇಳ್ತಾ ಇದ್ದೇನೆ. ನಾನು ಜಯವಾಗಲಿ ನಮ್ಮ ಕುವೆಂಪುರವರಿಗೆ, ಜಯವಾಗಲಿ, ಜಯವಾಗಲಿ, ಜಯವಾಗಲಿ ಕನ್ನಡಕ್ಕೆ, ಕನ್ನಡಕ್ಕೆ, ವಿಚಾರ ಕ್ರಾಂತಿಗೆ, ವಿಜ್ಞಾನ ಪರಿಷತ್ತಿಗೆ, ಜ್ಞಾನ ವಿಜ್ಞಾನ ಜಾಥಾಕ್ಕೆ. ಮುಖ್ಯ ಅತಿಥಿಯಾಗಿ ಬಂದಂತ ನಾಡಿನ ಹಿರಿಯ ವಿದ್ವಾಂಸರಾದಂಥ ಅಬ್ಕೆರೆ ತಿಮ್ಮರಾಜು ಅವರಿಗೆ